ವಿಭಾಗದ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೆ ಟಿ ಪಾಂಡ್ರಂಗಿ ಅವರ ಲೀನೇಜ್ನಲ್ಲಿ ಅವರನ್ನು ನಾವು ಒಬ್ಬರನ್ನಾಗಿ ಪರಿಗಣಿಸ್ಬೋದು. ಯಾಕೆಂದರೆ ಬೆಳಿಗ್ಗೆ ನಾವೆಲ್ಲ ಮಾತಾಡಿದಾಗೆ ದ್ವೈತ ವೇದಾಂತವನ್ನು ಆಂಗ್ಲ ಭಾಷೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದವರಲ್ಲಿ ಅಗ್ರಗಣ್ಯರು BNK ಶರ್ಮಾ ಅವರು ಮತ್ತು ಕೆ ಟಿ ಪಾಂಡ್ರಂಗಿಯವರು. ಅದರ ನಂತರದ ದಿನಗಳಲ್ಲಿ ಇವತ್ತು ನಾವು ಪ್ರೊಫೆಸರ್ ವಿನಯಾಚಾರ್ಯರನ್ನು ಕೂಡ ಆ ಒಂದು ವರ್ಗದಲ್ಲಿ ನಾವು ಸೇರಿಸಬಹುದು. ಅವರು ವರ್ಕ್ಸ್ ಆಫ್ ಮಧ್ವಾಚಾರ್ಯ ಅನ್ನುವಂಥ ಸೀರೀಸ್ನಲ್ಲಿ ಅನೇಕ ಮಧ್ವಾಚಾರ್ಯರ ಗ್ರಂಥಗಳನ್ನು ಆಂಗ್ಲ ಅನುವಾದವನ್ನು ಮಾಡಿ ಇವತ್ತು ಜಗತ್ತಿನಲ್ಲಿ ಯಾರೇ ಆಂಗ್ಲ ಭಾಷೆಯನ್ನು ಮಾತ್ರ ತಿಳಿದು ದ್ವೈತ ವೇದಾಂತದ ಬಗ್ಗೆ ಪರಿಚಯ ಮಾಡಿಸ್ಕೋಬೇಕು ಅಂತಂದರೆ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡ್ಬೋದು. ಬರೀ ಅದು ನಾನ್ ಅಕಾಡೆಮಿಕ್ ಆಗಿಲ್ಲ, ಅಕಾಡೆಮಿಕ್ ಆಗಿದೆ. ಅನೇಕ ಪ್ರಮಾಣಗಳನ್ನು ಕೂಡ ಅಲ್ಲಿ ರೆಫರೆನ್ಸ್ನಲ್ಲಿ ಕೊಟ್ಟು ವಿಶೇಷವಾದಂತಹ ಟೀಕಾ ಟಿಪ್ಪಣಿಗಳಲ್ಲಿರ್ತಕ್ಕಂಥ ವಿಶೇಷಾಂಶಗಳನ್ನೆಲ್ಲವನ್ನೂ ಕೂಡ ಸಂಗ್ರಹಿಸಿ ಆಚಾರ್ಯರು ವರ್ಷಕ್ಕೆ 2ರಂತೆ ಅನೇಕ ಗ್ರಂಥಗಳನ್ನು ಈಗಾಗಲೇ ತಂದಿದ್ದಾರೆ. ತಾರಾಪ್ರಕಾಶನದಿಂದ ಆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸಮಗ್ರ ಸರ್ವಮೂಲದ ಇಂಗ್ಲೀಷ್ ಅನುವಾದವನ್ನು ಗುರಿಯನ್ನು ಹೊತ್ತುಕೊಂಡು ಆಚಾರ್ಯ ಹೊರಟಿದ್ದಾರೆ. ಅಂಥ ಆಚಾರ್ಯರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತಿಪಾಯಂ ಸಕಲನಿಗಮಗೀಯಂ ಸರ್ವಶಬ್ದಾವಿಧೇಯಂ ನವಜಲಧರಕಾಯಂ ನವಮಿ ಲಕ್ಷ್ಮೀ ಸಹಾಯಂ. ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವರು ಮತ್ತು ಗುರುರಾಚಾರ್ಯ ಪಾಂಡ್ರಂಗಿಯವರ ಜನ್ಮ ಶತಮಾನೋತ್ಸವದ ಸಮಾರಂಭ ಇವತ್ತು. ಅಧ್ಯಕ್ಷ ಪದವಿಯಲ್ಲಿರ್ತಕ್ಕಂತಹ ಮಾಳಿಗೆ ಆಚಾರ್ಯಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಅನುಭವಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವ್ರನ್ನ ನಾನು ಮೊದಲ ಬಾರಿ ನೋಡಿದ್ದು ಮತ್ತು ಮಾತಾಡಿದ್ದು 1999ನೇ ಇಸ್ವಿ. ಇವತ್ತಿಗೊಂದು 27 ವರ್ಷಗಳ ಹಿಂದೆ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವ್ರ ಸಂಪರ್ಕ ನನಗಾಯಿತು. ತುಂಬ ರೋಚಕವಾದಂಥ ಒಂದು ಸಂಗತಿ ಏನು ಅಂತಂದರೆ, ನಾನವಾಗ ನನ್ನ ಸ್ನಾತಕ ಡಿಗ್ರಿನಲ್ಲಿದ್ದೆ. ಆಗ್ಲಿಂದಲೂ ಕೂಡ ನನಗೆ ಆಂಗ್ಲ ಭಾಷೆಯಲ್ಲಿ ಬರೀತಕ್ಕಂಥ ಒಂಥರ ಇತ್ತು, ಅಭ್ಯಾಸ ಇತ್ತು. ಒಂದು ಡೆಕ್ಕನ್ ಹೆರಾಲ್ಡಲ್ಲಿ ಅವತ್ತಿನ ದಿವಸ ಒಂದು ಆರ್ಟಿಕಲ್ ಬರೆದೆ, ಸಂಸ್ಕೃತ್ ಎಸ್ಟರ್ಡೇ ಟುಡೇ ಆ್ಯಂಡ್ ಟುಮಾರೋ ಅಂತ ಒಂದು ಆರ್ಟಿಕಲ್ ಬರೆದೆ. ಅದನ್ನು ಬರೆದಾಗ ಇವತ್ತಿನ ಕಾಲದ ಥರ ಅದಕ್ಕೆ ಯಾವುದು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸೋ ಪ್ರಸಂಗವೇ ಇಲ್ಲ, ಮೊಬೈಲು ಅನ್ನೋದು ಪ್ರಶ್ನೆಯೇ ಇಲ್ಲ. ನಮ್ಮ ತಂದೆಯ ಸ್ನೇಹಿತರೊಬ್ಬರು ಜಯನಗರದಲ್ಲಿದ್ದಾಗ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವ್ರಿಗೆ ಅದನ್ನು ಆಗಿನ ಕಾಲದ ಮೋದಿ ಜೆರಾಕ್ಸಲ್ಲಿ ಮಾಡಿ ಕೊಟ್ಟಿದ್ದರು. ಆಗ ಅವ್ರು ವಿಚಾರಿಸಿ, ಯಾರಿದು ಬರೆದಿರೋದು, ಇವ್ರು ಯಾವ ಯೂನಿವರ್ಸಿಟಿಲಿ ಇದ್ದಾರೆ ಅಂದರು. ಇಲ್ಲ, ಯೂನಿವರ್ಸಿಟಿಲಿ ಯಾರೂ ಇಲ್ಲ, ಯಾವುದ್ರಲ್ಲೂ ಇಲ್ಲ, ಕಾಲೇಜಲ್ಲಿ ವಿದ್ಯಾರ್ಥಿ ಇವನು ಅಂತ ಹೇಳಿದ್ದಾರೆ. ತಕ್ಷಣ ಅವ್ರು ಕೆ ಟಿ ಪಾಂಡ್ರಂಗಿಯವರು, ನಾನು ಇವ್ನು ಮಾತಾಡಿಸ್ಬೇಕಲ್ಲ, ಕರೀರಿ ಇವ್ರನ್ನ, ಯಾರು ಇವ್ರ ತಂದೆ ನಮ್ಗೆ ಗೊತ್ತು. ನಮ್ಮ ತಂದೆಗೆ ಸಂಪರ್ಕ ಮಾಡಿದ್ರು ಅವರು, ಅವ್ರ ತಮ್ಮ ಸ್ನೇಹಿತರು. ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವ್ರು ಕರಿತಿದ್ದಾರೆ. ನಂಗೆ ತಕ್ಷಣ ಕೆ ಟಿ ಪಾಂಡ್ರಂಗಿಯವ್ರು ಕರಿತಿದ್ದಾರೆ. ಏನಕ್ಕೆ ಗೊತ್ತಿಲ್ಲ, ಕರಿತಿದ್ದಾರೆ ಅಂತಂದರು. ನಮ್ಮ ತಂದೆಯವರು ಅವಾಗ, ನಾನು ನಮ್ಮ ತಂದೆ 2 ವೀಲರಲ್ಲಿ ಹೋಗಿದ್ದು ನೆನಪು ನನಗೆ. ಆವಾಗ ಬಂದಾಗ ಬಂದ್ಬಿಟ್ಟು ಇವನೇ ಬರೆದಿದ್ದ, ಹೌದಾ, ಭಾಳ ಸಂತೋಷ, ಹಾಗೆ ಅಂದ್ಬಿಟ್ಟು, ಚೆನ್ನಾಗಿ ಬರೆದಿದ್ದೀಯಪ್ಪ, ಅವ್ರು ಹೇಳಿದ್ದು ನಂಗೆ ಮಾತಿನ ನೆನಪಿದೆ, ಚೆನ್ನಾಗಿ ಬರೆದಿದ್ದೀಯಪ್ಪ ಅಂದ್ಬಿಟ್ಟು ಒಂದಷ್ಟು ವಿಷಯ ಎಲ್ಲ ಡಿಸ್ಕಸ್ ಮಾಡಿದ್ರು. ಅಂದರೆ ಸಂಸ್ಕೃತ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಮುಂದೆ ಹೇಗಿರಬೇಕು ಅನ್ನೋದು ಒಂದು ದೃಷ್ಟಿಕೋನದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದು. ಇಂಗ್ಲೀಷಲ್ಲಿ ಹೇಗೆ ಬರೀತಿದ್ಯಾ ನೀನು ಅಂತೆಲ್ಲ ಅಂದರು. ಅವಾಗ ನಾನು ಹೇಳಿದೆ, ಈ ಥರ ಡಾಕ್ಟರ್ BNK ಶರ್ಮಾ ಅವ್ರದ್ದು ತಮ್ಮದು ಎಲ್ಲ ಓದಿದ್ದೀನಿ ನಾನು, ಹಲವಾರು ಪುಸ್ತಕಗಳಿಗೆ ಇಂಟ್ರೊಡಕ್ಷನ್ನು. ಹೌದಾ, ನೋಡಿ ಯಾರ್ಯಾರೋ ಓದಿರ್ತಾರೆ, ನಮಗೆ ಗೊತ್ತಿರಲ್ಲ ಅಂತಂದ್ಬಿಟ್ಟು, ನೀನು ನಮ್ಮ ಸಂಶೋಧನಾ ಮಂದಿರಕ್ಕೆ ಒಂದು ಸಾರಿ ಬರಬೇಕಲ್ಲ, ಇವಾಗ ಎಲ್ಲಿ ಪಾಠ ಆಗ್ತಿದೆ ಏನೋ ಎಲ್ಲ ಹೇಳಿದೆ, ಎಲ್ಲೆಲ್ಲಿ ಪಾಠ ಆಗ್ತಿದೆ ಏನು ಪುಸ್ತಕಗಳು ಒಂದು ಸಾರಿ ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ನಮ್ಮ ತಂದೆಗೆ ಹೇಳಿದ್ರು. ಬನ್ನಿ ಅಂತ. ಆಯಿತು, ಎಷ್ಟು ಗಂಟೆಗೆ ಬರಬೇಕು ಆಚಾರ್ಯ ಸರ್ ಅಂತ ಹೇಳಿದ್ರು. 10 ಗಂಟೆಗೆ ಬನ್ನಿ ಅಂತಂದರು. ಅಲ್ಲಿ ಹೋಗಿ ನೋಡಿದ್ರೆ ಯಾರೆಲ್ಲರೂ ಬರೋದಕ್ಕಿಂತ ಮುಂಚೆ ಇದ್ದವರೇ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವರು. ಇವಾಗಿರೋ ಜಯನಗರದ ಮತ್ತು ಇವಾಗಿರೋ ದ್ವೈತ ವೇದಾಂತ ಫೌಂಡೇಶನ್ ಅಲ್ಲ, ಅದು ನನಗೆ ನೆನಪಿರೋ ಪ್ರಕಾರ ರಾಣಿ ಸರಳಾದೇವಿ ಸ್ಕೂಲ್ ಹಿಂದೆ ಯಾವುದೋ ಒಂದು ಕ್ರಾಸ್ನಲ್ಲಿ ಇದ್ದಂಥ ಒಂದು ಆಫೀಸ್ ಅದು ಜಯನಗರದಲ್ಲಿ. ಇಲ್ಲ ಜಯನಗರದಲ್ಲಿ ಎಲ್ಲೋ ರಾಣಿ ಸರಳಾದೇವಿ ಸ್ಕೂಲ್ ಹಿಂದ್ಗಡೆ ಒಂದು ಆಫೀಸ್ ಇತ್ತು. ಅಲ್ಲಿ ಎಲ್ಲ ತೋರಿಸೋದು ನಮ್ಮ ತಂದೆಗೆ. ನೋಡಿದ್ದು ಬೃಹದಾರಣ್ಯಕ ಭಾಷೆ ಆವಾಗ ತಾನೇ ಪ್ರಿಂಟ್ ಆಗಿದ್ದು, 2 ಪ್ರತಿ ಪ್ರಿಂಟ್ ಮಾಡಿದ್ವಿ, ಒಂದು ಸ್ಟಿಚ್ ಆಗಿರೋದು. ಅವ್ರು ನಂಗೆ ಹೇಳಿದ್ದು ನೆನಪು ಹೆಂಗೆ ಬರ್ತಿದೆ ಅಂತ. ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಗ್ರಂಥಗಳ ಬಗ್ಗೆ ಅಂತಂದರೆ, ಎಲ್ಲ ಥರದವರು ಓದ್ತಾರೆ, ಒಬ್ಬರು ಅಲ್ಲ. ಭಾವಬೋಧ ಓದಬೇಕಾದ್ರೆ ಕೆಲವರು ಮಡೀಲಿ ಓದ್ತಾರೆ. ನಮ್ಮ ತಂದೆಗೆ ಹೇಳಿದ್ರು ಅವರು, ಅದಕ್ಕೋಸ್ಕರ ನಾವು ಯಾವ ಥರ ಪ್ರಿಂಟ್ ಮಾಡಿದ್ದೀವಿ ಅಂದರೆ ಒಂದು ಮಾಡಿದ್ರಂತ, ಒಂದು ಸೆಟ್ ಆಫ್ ಕಾಪೀಸು, ಯಾವುದೇ ಸ್ಟಿಚ್ ಇಲ್ಲದೆ ಬರೀ ಪೇಪರ್ ಮಾತ್ರ ಇದ್ದು ಕಟ್ಟಿಕೊಂಡು ವಾಪಸ್ ತಿರ್ಗ ಓದೋ ಥರ ಅಂತ ಹೇಳಿದ್ರು. ಆದರೆ ನಮ್ಮ ತಂದೆಗೆ ಅವ್ರು ಹೇಳಿದ್ರು, ಸ್ಟಿಚ್ ಆಗಿರೋ ಪುಸ್ತಕ ಎಲ್ಲ ಸೇಲ್ ಆಗೋಯ್ತು, ಇದೆಲ್ಲ ಹಾಗೆ ಉಳ್ಕೊಂಬಿಟ್ಟಿದೆ ಅಂತಂದರು. ಮಡಿಯವ್ರು ಯಾರು ತೊಗೊಳ್ಳಿಲ್ಲ ಅಂತಂದರು ಕೆ ಟಿ ಪಾಂಡ್ರಂಗಿಯವರು. ಆಮೇಲೆ ಹೇಳಿದ್ರು, ಎಲ್ಲದಕ್ಕೂ ಈ ಥರ ಇಂಟ್ರಡಕ್ಷನ್ ಬರೆದಿದ್ದೀನಿ, ಇಲ್ಲ ಓದಿದ್ದೀನಿ ಸರ್, ನಾನು ಎಲ್ಲದನ್ನೂ ಓದಿದ್ದೀನಿ
ಅಂದಾಗ ಬರ್ತಿರಬೇಕು ಆವಾಗವಾಗ ಅಂತ. ಇದು ನನಗೆ ಮೊದಲನೇ ಆಗಿದ್ದ ಸಂಪರ್ಕ. ಅದರಲ್ಲಿ ನಾನು 2 ಗುಣಗಳನ್ನು ಅವರಲ್ಲಿ ತುಂಬ ನೋಡಿದ್ದೇನು ಅಂದರೆ, ನಾನು ಒಳಗೆ ಅವ್ರ ಮನೆಯೊಳಗೆ ಹೋದ ತಕ್ಷಣ ಹೇಗೆ ಕೂತಿದ್ರು ಅಂದರೆ ಸುತ್ತಲೂ ಪುಸ್ತಕ, ಒಂದೊಂದು ಕಡೆ ಒಂದೊಂದು ಪುಸ್ತಕ ಅಲ್ಲದೆ ಹಿಂದ್ಗಡೆ ಎಲ್ಲ ಪುಸ್ತಕದ ಇದು. ಅವರೊಬ್ಬರೇ ಕೂತು, ಆವಾಗ ನಡೀಲಿಕ್ಕೆ ಚೆನ್ನಾಗಿ ಶಕ್ತಿ ಇತ್ತು ಅವ್ರಿಗೆ, ನಡೀತಿದ್ರು, ಎಲ್ಲ ಕಡೆ ಬರಿತಾಯಿದ್ರು, ಏಕಾಂಗಿಳಾಗಿ ಬರಿತಾಯಿದ್ರು. ಇದು ಮೊದಲನೇದು. ಅದಾದ ನಂತರ ನನಗೆ 2006ನೇ ಇಸ್ವಿಲಿ ವಿದ್ಯಾತ್ಮ ಕಂಡ ಇಂಗ್ಲೀಷ್ನಲ್ಲಿ ಬರೆದಾಗ ಅವರೇ ಅದಕ್ಕೆ ಬಂದು ಪೇಜಾರ್ ಸ್ವಾಮಿ, ದೊಡ್ಡ ಪೇಜಾರ್ ಸ್ವಾಮಿ ಬಂದು ಬಿಡುಗಡೆ ಮಾಡಿದ್ರು. ಆವತ್ತೂ ಕೂಡ ತಾವು ಬರಬೇಕು, ನಡೆಸ್ಕೊಡ್ಬೇಕಿದ್ನ ಅಂದರೆ ಅವಶ್ಯವಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು, ನಾನು ಪುಸ್ತಕಗಳನ್ನು ಸಾಧಾರಣವಾಗಿ ಯಾರು ಬಿಡುಗಡೆ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಓದ್ತಾರೆ. ಇನ್ನೂ ಸ್ವಲ್ಪ ಅಭ್ಯಾಸಗಳು ಹೇಗಿರುತ್ತೆ ಅಂದರೆ 10 ನಿಮಿಷದ ಮುಂಚೆ ಆ ಪುಸ್ತಕ ನೋಡ್ಕೊಳ್ಳೋದು, ಅವಾಗ 10 ನಿಮಿಷಕ್ಕೆ ಅದರಲ್ಲಿ ಏನು ತೋಚುತ್ತೋ ಮಾತಾಡೋದು. ಕೆಲವು ಅರ್ಥವಾದ ವಾಕ್ಯಗಳು, ಸಾಮಾನ್ಯ ಅರ್ಥವಾದ ವಾಕ್ಯಗಳು ಎಲ್ಲ ಯಾಗಗಳಿಗೂ ಅಪ್ಲೈ ಆಗೋ ಥರ ಇದಕ್ಕೂ ಅಪ್ಲೈ ಆಗುತ್ತೆ. ಇದು ತುಂಬ ಒಳ್ಳೆ ಪುಸ್ತಕ, ತುಂಬ ಪರಿಶ್ರಮ ಪಟ್ಟಿದ್ದಾರೆ, ಎಲ್ಲರೂ ಕೂಡ ಇದು ಓದಬೇಕಾದ. ಹಂಗೆ ಹೇಳಲಿಲ್ಲ ಅವರು. ಕೆ ಟಿ ಪಾಂಡುರಂಗಿ ಅವರು ಹೆಂಗೆ ಮಾಡಿ ಇಡೀ ಪುಸ್ತಕ ಓದ್ಕೊಂಬಂದಿದ್ದಾರೆ, ಅದು 800 ಪೇಜ್ ಪುಸ್ತಕನ. ಆಮೇಲೆ ಏನಾಯಿತು, ಒಂದು 3/4 ಗಂಟೆ ಇವತ್ತು ಕೂಡ ಇದೆ. ಒಂದೊಂದು ಪೇಜ್ನಲ್ಲೂ ಅವರು ಮಾರ್ಕರ್ನ ಇಟ್ಕೊಂಡು ಆಗಿನ ಕಾಲದ್ದು ತೆಗೆದು ಓದ್ತಾ ಇದ್ದಾರೆ. ಮೂಲ ಹೀಗಿದೆ, ಟೀಕಾ ಹೀಗಿದೆ, ಇವ್ರು ಹೀಗೆ ಬರೀತಿದ್ದಾರೆ, ಈ ಟಿಪ್ಪಣಿ ರೆಫರ್ ಮಾಡ್ತಿದ್ದಾರೆ. ಯಾರೇ ಒಬ್ಬರು ಬರೆದವ್ರಿಗೆ ಅಷ್ಟು ದೊಡ್ಡ ವಿದ್ವಾಂಸರು ಅದನ್ನು ಬರೆದು ರೆಫರ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಅನುಗ್ರಹ ಇನ್ನೇನು ಬೇಕು ನಮಗೆ. ಆ ರೀತಿ ಅವರ ಒಂದು ಅಸಾಧ್ಯವಾದ ಪ್ರತಿಭೆ, ಅಸಾಮಾನ್ಯವಾದ ಪ್ರತಿಭೆ ಅದು. ಮತ್ತು ಅದಾದಮೇಲೂ ಕೂಡ ನಾನು ಅವ್ರ ಮನೆಗೆ ಅವಾಗವಾಗ ಹೋಗ್ತಿದ್ದೆ. ಒಬ್ಬರು ಜಾಪನೀಸ್ ಸ್ಟೂಡೆಂಟ್ ಕೂಡ ಬಂದು ವಿಷ್ಣು ತತ್ವ ನಿರ್ಣಯವನ್ನು ಅವ್ರ ಹತ್ರ ಅಭ್ಯಾಸ ಮಾಡ್ತಿದ್ರು. ಅದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೋಡಿ ನಾನು ಏನು ಮಾಡ್ತಿದ್ದೀನಿ, ಅವ್ರು ಹೇಳಿದ್ರು ನಿರೂಪಣಾ ಶೈಲಿ ಹೇಗಿರಬೇಕು ಅಂದರೆ ಇವತ್ತಿನ ದಿವಸಕ್ಕೆ ಅವ್ರನ್ನಾಗ ಅದನ್ನು ಹೇಳಿದರು. ಸರ್ವಮೂಲ ಇರುತ್ತೆ, ಅದಕ್ಕೆ ಎಲ್ಲ ಟೀಕೆ ಟಿಪ್ಪಣಿಯನ್ನು ಒಂದು ಸಾರಿ ಓದ್ಕೊಂಬಿಡೋದು. ಅವ್ರು ಹಂಗೆ ಹೇಳೋದು, ಎಲ್ಲದನ್ನೂ ಓದ್ಕೊಂಬಿಟ್ಟು ನಮ್ಮ ತಲೆಯಲ್ಲಿ ಇಟ್ಕೊಂಬಿಟ್ಟು ನಿರೂಪಣೆ ಮಾಡ್ತಿರ್ಬೇಕಾದ್ರೆ ಎದುರುಗಡೆ ಇರ್ತಕ್ಕಂಥವ್ರು ಯಾವ ರೀತಿ ಪ್ರತಿಸ್ಪಂದಿಸ್ತಾರೆ, ಅವ್ರಿಗೆ ಯಾವ ವ್ಯುತ್ಪತ್ತಿ ಇದೆ, ಯಾವ ಎಕ್ಸ್ಪೋಜರ್ ಇದೆ ಅಂತ ನೋಡಿಕೊಂಡು ಆ ಪಾಯಿಂಟ್ಸ್ನೆಲ್ಲ ಸೇರಿಸ್ಕೊಂಡು ಮಾತಾಡಬೇಕು. ನಾವು ನಮ್ಮ ಥರ ಮಾತಾಡೋದಲ್ಲ, ಅವ್ರಿಗೆ ಹೇಗೆ ಬೇಕೋ ಅದನ್ನು ನೋಡಿಕೊಂಡು ರಿಸಿಪ್ಟಿವ್ ಆಗಿ. ಕೆಲವು ತುಂಬ ಶಾಸ್ತ್ರೀಯವಾಗಿರ್ತಕ್ಕಂಥ ವಿಷಯಗಳು ಯಾವುದೋ ಜಾಪನೀಸ್ ಭಾಷೆಯಲ್ಲಿ ಮಾತಾಡೋಕೆ ತುಂಬ ಸುಲಭ ಅಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಆವಾಗ ನೋಡ್ಕೊಂಡು ಅದನ್ನ ಈ ರೀತಿ ವಿಷಯ ಮಂಡನೆ ಮಾಡಿದ್ರೆ ನಮ್ಮ ಸಿದ್ಧಾಂತ ಜಗತ್ತಿನಾದ್ಯಂತ ಹೋಗುತ್ತೆ ಅಂತ. ಅದಾದಮೇಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ, ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಅನೇಕ ಕಾರ್ಯಕ್ರಮಗಳು ಬಂದಿದ್ದರು. ಪ್ರಮಾಣ ಪದ್ಧತಿ ವರ್ಕ್ಶಾಪ್ ಕೂಡ ಅವರು ಬಂದಿದ್ದರು. ಹಾಗಾಗಿ ಇಲ್ಲ, ನೆನಪಿಲ್ಲ. ಆಗಲೂ ಕೂಡ ಅವರು ಆ ಕಡೆಯ ಸಂದರ್ಭಗಳಲ್ಲಿ ನಡೀಲಿಕ್ಕೆ ತುಂಬ ಕಷ್ಟ ಆಗಿದ್ದರೂ ಕೂಡ ಯಾವುದೇ ಒಂದು 2014 ಆಗಲೂ ಕೂಡ ಯಾವುದೇ ಒಂದು ಅಕಾಡೆಮಿಕ್ ಆಗಲಿ, ಶಾಸ್ತ್ರೀಯವಾದಂಥ ಸಮಾರಂಭಗಳಾಗಲಿ, ಪ್ರೊಫೆಸರ್ ಕೆ ಟಿ ಪಾಂಡುರಂಗಿ ಅವ್ರಿಗೆ ಹೇಳಿದ್ರೆ ಅವರು ಬಂದೇ ಬರ್ತಿದ್ರು. ಯಾವುದೇ ಕಾರಣಕ್ಕೂ ಅವರು ಯಾವ ಕಾರಣವನ್ನು ಹೇಳ್ತಿರ್ಲಿಲ್ಲ. ಕಾರಣಗಳು 1000 ಇರುತ್ತವೆ. ಆದರೆ ಅವತ್ತಿನ ದಿವಸ ಅವರು ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಬಂದಾಗ ಪ್ರಮಾಣ ಪದ್ಧತಿಯ ಒಂದು ಪಕ್ಷಿ ನೋಟ ಹೇಗೆ ಕೊಟ್ಟರು ಅಂತಂದರೆ, ಪ್ರಾರಂಭದಿಂದ ಹಿಡಿದು ಎಲ್ಲ 3 ಪರಿಚ್ಛೇದಕ್ಕೂ ಕೂಡ ಸಂಗ್ರಹಾತ್ಮಕವಾಗಿ ಇಂಗ್ಲೀಷ್ನಲ್ಲಿ ಹೇಳಿದ್ರು ಆ ವಯಸ್ಸಿನಲ್ಲಿ. ಮತ್ತು ಯಾವುದೇ ಒಂದು ಸಭೆಗೆ ಹೋದರೂ ಎಲ್ಲ ವಿದ್ವಾಂಸರನ್ನು ಕೂಡ ವಿಚಾರಿಸಿ ಇವಾಗ ಪ್ರಸ್ತುತ ಸಂಶೋಧನೆ ಏನು ನಡೀತಿದೆ ಅಂತ ಕೇಳೋರು. ಮತ್ತು ಅವ್ರಿಗೆ ಪ್ರಮಾಣ ಪದ್ಧತಿ 8 ಟಿಪ್ಪಣಿ ಪ್ರಿಂಟ್ ಮಾಡಿದ ಎಡಿಷನ್ನಿಂದ ಹಿಡಿದು ಮುಂದೆ ಯಾವ್ಯಾವ ವ್ಯಾಖ್ಯಾನ ಬರುತ್ತೆ ಅಂತ ಗೊತ್ತಿದೆ, ಯಾವ್ದಾವ್ದು ಪಬ್ಲಿಷ್ ಆಗಬೇಕು ಗೊತ್ತಿದೆ, ಎಲ್ಲೆಲ್ಲಿ ಯಾವ್ದು ಇದೆ ಅಂತ ಗೊತ್ತಿದೆ. ನನಗೆ ಇನ್ನೊಂದು ಸಾರಿ ಹೇಳಿದರು, ತರ್ಕತಾಂಡವಕ್ಕೆ ಇನ್ನೊಂದು ಟಿಪ್ಪಣಿ ಇದೆ, ಅದೆಲ್ಲರೂ ಸಿಕ್ಕುತ್ತಾ ನೋಡಬೇಕು ಇತ್ಯಾದಿಗಳು ಅಂತ. ಇದೊಂದು ಸ್ವಾರಸ್ಯಕರವಾದ ಇದೇನಂತ ಹೇಳಿದ್ರು ಅಂದರೆ, ಅದೇ ನಾನು ಆರ್ಟಿಕಲ್ ಬರೆದಿದ್ದಾಗದಲ್ಲಿ ಪಿ ವಿನಯ್ ಅಂತಿತ್ತು. ಅದಕ್ಕೆ ಅವರು ಸುಮ್ಮನೆ ಅವ್ರು ತಮಾಷೆ ಮಾಡಿದ್ರು, ಇಂಗ್ಲೀಷ್ನಲ್ಲಿ ಬರೆದಿದೆಯಲ್ಲಪ್ಪ ಪಿ ವಿನಯ್ ಅಂತಿದೆ, ಪಾಂಡುರಂಗಿ ಅಲ್ಲ ತಾನೇ ಅಂದರು ಪಿಗೆ. ಆ ಥರ ತುಂಬ ನೆನಪಿದೆ. ಅವರು ಎಷ್ಟೇ ದೊಡ್ಡ ವಿದ್ವಾಂಸರಾದರೂ ಕೂಡ ಎಲ್ಲರ ಹತ್ರನೂ ಕೂಡ ತುಂಬ ಸಹೃದಯಗಳು ಎಲ್ಲ. ಮತ್ತು ಇನ್ನೊಂದು, ಆಗಿನ ಕಾಲದಲ್ಲಿ ಇಡೀ ಭಾರತದಾದ್ಯಂತ, ವಿಶ್ವದಾದ್ಯಂತ ಸೆಮಿನಾರ್ಗಳು ನಡಿಬೇಕಾದ್ರೆ ಈಗಿನ ತರಹ ಅಲ್ಲ, ತುಂಬ ಕ್ಲೋಸ್ ಡೋರ್ ಸೆಮಿನಾರ್ಸು. ಮತ್ತು ಆಗಿನ ಕಾಲದ ವಿದ್ವಾಂಸರು ದಿವಸಾನುಗಟ್ಟಲೆ ಒಂದರ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಕೆ ಟಿ ಪಾಂಡುರಂಗಿಯವರು ದ್ವೈತ ಗ್ರಂಥಗಳನ್ನು ಆ ಇಂಟರ್ನ್ಯಾಷನಲ್ ನ್ಯಾಷನಲ್ ಸೆಮಿನಾರ್ಸ್ನಲ್ಲಿ ತೊಗೊಂಡು ಹೋಗಿ ಯೂನಿವರ್ಸಿಟಿ ಮುಖಾಂತರ, ಬೆಂಗಳೂರು ಯೂನಿವರ್ಸಿಟಿ ಮುಖಾಂತರ ಎಲ್ಲ ತೊಗೊಂಡು ಹೋಗಿ ಆ ವಿಷಯಗಳನ್ನೆಲ್ಲ ಸಮರ್ಥವಾಗಿ ನಿರೂಪಣೆ ಮಾಡಿದ್ರು. ಅವರು ಸರ್ವದರ್ಶನ ಸಂಗ್ರಹಕ್ಕೆದಲ್ಲಿರ್ತಕ್ಕಂತಹ ಪೂರ್ಣಪ್ರಜ್ಞ ದರ್ಶನಕ್ಕೂ ಕೂಡ ಒಂದು ಆಂಗ್ಲಾನುವಾದ ಬರೆದಿದ್ದಾರೆ. ಅದರಲ್ಲೂ ಕೂಡ ಅವರು ಅನೇಕ ವಿಷಯಗಳನ್ನು ಟಚ್ ಮಾಡ್ತಾ ಇಂಥ ವಿಷಯಗಳು ಇನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡಬಹುದು ಇತ್ಯಾದಿಗಳನ್ನ ಅಲ್ಲಿ ತೋರಿಸ್ತಾರೆ. ಮತ್ತು ಎಲ್ಲ ಗ್ರಂಥಗಳಿಗೂ ಕೂಡ ಇಂಟ್ರಡಕ್ಷನ್ ಬರೀಬೇಕಾದ್ರೆ ಮತ್ತೊಂದು ಶೈಲಿ ಇದೆ ಅವ್ರದ್ದು. ಇಂಗ್ಲೀಷ್ನಲ್ಲಿ ಬರೀತಿದ್ರು ಕೂಡ ಕೆಳಗಡೆ ಫುಟ್ನೋಟ್ನಲ್ಲಿ ಪ್ರಮುಖ ಮಂತ್ರಗಳನ್ನು, ಉಪನಿಷತ್ ಭಾಷೆಯ ಬರೀತಿರ್ಬೇಕಾದ್ರೆ ಕೇವಲ ಸಂಗ್ರಹ ಬರೆಯಲ್ಲ, ಫುಟ್ನೋಟ್ನಲ್ಲಿ ಮುಖ್ಯ ಮಂತ್ರಗಳನ್ನೆಲ್ಲ ಉದಾಹರಿಸ್ತಾರೆ. ಕೆಲವು ಕಡೆ ಎಲ್ಲಾದರೂ ಬೇಕಾದರೆ ಭಾಷ್ಯವನ್ನು ಕೂಡ ಉದಾಹರಿಸ್ತಾರೆ. ಈ ರೀತಿಯಾಗಿ ಎಲ್ಲ ಪ್ರಕರಣ ಗ್ರಂಥಗಳು ಪ್ರಾಯಶಃ ಎಲ್ಲ ಬಂದಿರತಕ್ಕಂತಹ ಕನ್ನಡದಲ್ಲಿ ಬಂದಿರತಕ್ಕಂಥ ಸರ್ವಮೂಲ
ಪ್ರಸ್ಥಾನ ಎಲ್ಲದಕ್ಕೂ ಕೂಡ ಅವರ ಇಂಗ್ಲೀಷ್ ಮುನ್ನುಡಿ ಇದೆ. ಅದಲ್ಲದೆ ಇನ್ನೊಂದು ಎಸೆನ್ಷಿಯಲ್ಸ್ ಆಫ್ ಯುಕ್ತಿ ಮಲ್ಲಿಕಾ ಅಂತ ಒಂದು ಕೂಡ ಬರೆದರು. ಸಮಗ್ರ ಯುಕ್ತಿ ಮಲ್ಲಿಕಾಗೆ ಒಂದು ಸಂಗ್ರಹಾತ್ಮಕವಾದಂತಹ ಆಂಗ್ಲ ಭಾಷೆಯಲ್ಲಿ ಬರೆದರು. ಅದರಲ್ಲೂ ಕೂಡ ಅವರು ಸಂಗ್ರಹ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ವಾದಿರಾಜ ಸ್ವಾಮಿಗಳ ಶ್ಲೋಕಗಳನ್ನೆಲ್ಲ ಅನುವಾದ ಮಾಡ್ತಾ ಒಂದು ಕಡೆ ಅವರು ಬಳಸಿರತಕ್ಕಂಥ ಫ್ರೇಸ್ ನಂಗೆ ಇದು ಕೂಡ ಒಂಥರ ಮನಮುಟ್ಟುತ್ತೆ. ಏನಂತ ಹೇಳ್ತಾ ಇದ್ದಾರೆ, ವಾದಿರಾಜ ಸ್ವಾಮಿಗಳ ಗ್ರಂಥಗಳನ್ನು ಓದ್ತಾ ಹೋಗ್ತಿರ್ಬೇಕಾದ್ರೆ ದ ಹೆಡ್ ಮೂವ್ಸ್ ವಿತ್ ಡಿಲೈಟ್ ಆ್ಯಂಡ್ ದ ಹಾರ್ಟ್ ಥಿಂಗ್ಸ್ ಅಂತ. ಅಂದರೆ ಸಾಧಾರಣವಾಗಿ ನಾವು ಹಾರ್ಟ್ ಮೂವ್ಸ್ ವಿತ್ ಡಿಲೈಟ್ ದ ಹೆಡ್ ಥಿಂಗ್ಸ್ ಅಂತೀವಿ. ಆದರೆ ಇಲ್ಲಿಯ ಸ್ವಾರಸ್ಯ ಏನು ಅಂತಂದರೆ ಯುಕ್ತಿಯ ಸೌಂದರ್ಯ ಮತ್ತು ವಾದ ಕೌಶಲ್ಯ ಎರಡೂ ಹೇಗೆ ಮಿಕ್ಸ್ ಆಗಿದೆ ಅನ್ನೋದನ್ನ ಅವ್ರ ಶೈಲಿಯಲ್ಲಿ ಕೆ ಟಿ ಪಾಂಡುರಂಗಿ ಅವರು ಆ ರೀತಿ ನಿರೂಪಣೆ ಮಾಡಿದರು. ಮತ್ತು ಬಿ ಎನ್ ಕೆ ಶರ್ಮಾ ಅವ್ರ ಜೊತೆ, ಅರ್ಚಕ್ ಅವ್ರ ಜೊತೆ, ಶಾನ್ಭಾಗ್ ಅವ್ರ ಜೊತೆ ಕೆ ಟಿ ಪಾಂಡುರಂಗಿ ಅವ್ರಿಗೆ ತುಂಬ ನಿಕಟವಾದ ಸಂಬಂಧ ಇತ್ತು. ಅರ್ಚಕ್ ಅವರು ಮತ್ತು ಶಾನ್ಭಾಗ್ ಅವರು ಕೂಡ ಬರೆದಿರತಕ್ಕಂಥ ಹಲವಾರು ಅನುವಾದ ಪುಸ್ತಕಗಳಲ್ಲಾಗಿರ್ಬೋದು, ಉಪನಿಷತ್ತಿನ ಖಂಡಾರ್ಥ ಪುಸ್ತಕಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕೆ ಟಿ ಪಾಂಡುರಂಗಿ ಅವರಿಗೆ ತಮ್ಮ ಗುರುಗಳು ಅಂತ ಸ್ಮರಣೆ ಮಾಡಿದ್ದಾರೆ. ಬಿ ಎನ್ ಕೆ ಶರ್ಮಾ ಅವರು ಕೂಡ ನಮ್ಮ ಜೊತೆಗಿದ್ದವರು ಅಂತ ಅವರು ಇವರನ್ನು ಸ್ಮರಣೆ ಮಾಡಿ ಇವರವ್ರನ್ನ ಸ್ಮರಣೆ ಮಾಡತಕ್ಕಂಥದ್ದು. ಹಾಗಾಗಿ ಒಂದು ಕಳೆದ ಶತಮಾನ, ಹೌದು ಹೌದು, ಧಾರವಾಡದಲ್ಲಿ. ಹಾಂ ಹೌದು ಹೌದು. ಹಾಂ ಹಾಂ ಹಾಂ. ಇದು ಹಿಸ್ಟ್ರಿ ಆಫ್ ದ್ವೈತಾ ಸ್ಕೂಲ್ ಆಫ್ ವೇದಾಂತ ಆ್ಯಂಡ್ ಲಿಟ್ರೇಚರ್, ಬಾಂಬೆಯಿಂದ ಡಿಲೀಟ್ ಬಂತು. ಇನ್ನೊಂದು ಡಿಲೀಟ್ ಆಗಿರಬೇಕು. ಹಾಂ 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 ಹಾಂ. ಇದು ಬ್ರಹ್ಮಸೂತ್ರ ಅಂಡ್ ಪ್ರಿನ್ಸಿಪಲ್ ಕಮೆಂಟ್ರೀಸ್. ಹಾಗಾಗಿ ಕೆ ಟಿ ಪಾಂಡುರಂಗಿಯವರು ಹಿಂದಿನ ಶತಮಾನ ಕಂಡಂತಹ ಪ್ರಮುಖ ಲೇಖಕರು, ವಿದ್ವಾಂಸರು ಮತ್ತು ದ್ವೈತ ವಾಂಗ್ಮಯಕ್ಕೆ ಅಪಾರವಾದಂಥ ಸೇವೆ ಸಲ್ಲಿಸ್ತಕ್ಕಂಥವರು. ಅವರ ಪುಸ್ತಕಗಳು ಶಾಶ್ವತವಾಗಿರುತ್ತೆ. ಅವರು ಬರೆದಿರತಕ್ಕಂಥ ಹಲವಾರು ಸ್ವತಂತ್ರ ಗ್ರಂಥಗಳು ಶಾಶ್ವತವಾಗಿರುತ್ತೆ. ಯಾರ್ಯಾರು ಓದ್ತಾರೋ ಅವರೆಲ್ಲರೂ ಕೂಡ ಅವರ ಪಾಂಡಿತ್ಯದಿಂದ ತುಂಬ ಉಪಕೃತರಾಗೇ ಆಗ್ತಾರೆ ಅಂತ ಹೇಳ್ತಾ, ಅವರಿಗೆ ಇವತ್ತಿನ ದಿವಸ ನಾನು ನಮನವನ್ನು ಸಲ್ಲಿಸ್ತಾ, ಗುರುರಾಜ ಪಾಂಡುರಂಗಿ ಅವ್ರಿಗೂ ಕೂಡ ದೊಡ್ಡ ವಿದ್ವಾಂಸರ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಒಂದು ಅವಕಾಶ ಕೊಟ್ಟಂತಹ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಪ್ರೊಫೆಸರ್ ವೀರನಾರಾಯಣ ಪಾಂಡುರಂಗಿ ಅವರು ಮತ್ತು ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಎಲ್ಲರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೂ ಕೂಡ ನಮಸ್ಕಾರ ಸಲ್ಲಿಸ್ತಾ, ಅಧ್ಯಕ್ಷರು ಕೂಡ ನಮಸ್ಕಾರ ಸಲ್ಲಿಸ್ತಾ, ಶ್ರೀಕೃಷ್ಣಾರ್ಪಣಮಸ್ತು.